ಆಂಧ್ರದ ಕರ್ನೂಲ್ನಲ್ಲಿ ನಡೆದಂತಹ ಘೋರ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಹೊರಬರ್ತಾ ಇದೆ. ಬಸ್ನಲ್ಲಿ ಇಟ್ಟಿದ್ದಂತಹ ಪಾರ್ಸಲ್ ಇತ್ತಲ್ಲ, ಅದರಿಂದಾಗಿಯೇ ಈ ಘನಘೋರ ನಡೀತು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಹೈದರಾಬಾದ್ ಉದ್ಯಮಿಯಿಂದ 234 ಸ್ಮಾರ್ಟ್ ಫೋನ್ಗಳು ಇದೇ ಬಸ್ನಲ್ಲಿ ಪಾರ್ಸಲ್ ಆಗ್ತಾ ಇತ್ತು, ಇದೇ ಬಸ್ನಲ್ಲಿ ಸಾಗಾಟ ಆಗ್ತಾ ಇತ್ತು. ಬೆಂಕಿ ಯಾವಾಗ ಹೊತ್ಕೊಂತು ಆಗ ಸ್ಮಾರ್ಟ್ ಫೋನ್ಗಳ ಬ್ಯಾಟರಿ ಸ್ಫೋಟ ಆಗಿದೆ. ಮೊಬೈಲ್ ಬ್ಯಾಟರಿ ಸ್ಫೋಟಗೊಂಡಿದ್ರಿಂದ ಮತ್ತಷ್ಟು ವಿಪರೀತವಾಗಿ ಬೆಂಕಿ ವ್ಯಾಪಿಸಿತು. 46 ಲಕ್ಷ ಮೌಲ್ಯದ ಸ್ಮಾರ್ಟ್ ಫೋನ್ ಅನ್ನು ಸಾಗಿಸ್ತಾ ಇದ್ದಂತಹ ಬಸ್ ಅದು. ಎಸಿಗಾಗಿಯೇ ಇದ್ದಂತಹ ಬ್ಯಾಟರಿಗಳು ಕೂಡ ಸ್ಫೋಟ ಆಗಿದೆ. ತಕ್ಷಣಕ್ಕೆ ಹೊರಬರಬೇಕಾಗದೆ 20 ಪ್ರಯಾಣಿಕರ ಜೀವಕ್ಕೆ ಹಾನಿಯಾಗ್ಬಿಡ್ತು. ಉದ್ಯಮಿ ಮಂಗನಾಥ್ರಿಂದ ಸ್ಮಾರ್ಟ್ ಫೋನ್ ಪಾರ್ಸಲ್. ಪ್ರಯಾಣಿಕರು ಹೋಗಬೇಕಾದಂತಹ ಈ ಬಸ್ನಲ್ಲಿ ಅವರ ಜೊತೆಗೆ ಸಾಕ್ತಾ ಇತ್ತು ಈ ಸ್ಮಾರ್ಟ್ ಫೋನ್. ಒಂದೆರಡಲ್ಲ 234 ಸ್ಮಾರ್ಟ್ ಫೋನ್ಗಳನ್ನ ಪಾರ್ಸಲ್ ಮಾಡಲಾಗ್ತಾ ಇತ್ತು. ಯಾವಾಗ ಬೆಂಕಿ ಹೊತ್ಕೊಂತೋ ಆಗ ಈ ಫೋನ್ಗಳ ಬ್ಯಾಟರಿಗಳು ಸ್ಫೋಟ ಆಗಿವೆ. ಅದರಿಂದಾಗಿಯೇ ಇಷ್ಟು ದೊಡ್ಡ ಮಟ್ಟದ ಘೋರ ನಡೀತು. ಬಸ್ನಲ್ಲಿಟ್ಟಿದ್ದಂತಹ ಪಾರ್ಸಲ್ನಿಂದಲೇ ಒಳಗಡೆ ಇದ್ದಂತಹ ಜನ ಹೊರಬರೋದಕ್ಕಾಗದೆ 20 ಮಂದಿ ಪ್ರಯಾಣಿಕರು ಜೀವ ತೆತ್ತಿದ್ದಾರೆ. ಬೈಕ್ಗೆ ಡಿಕ್ಕಿಯಾದಂತಹ ಬಸ್, ನಂತರ ಬೈಕ್ನ ಕಿಡಿಯಿಂದಾಗಿ ಬೆಂಕಿ ಕೂಡ ವ್ಯಾಪಿಸ್ಕೊಳ್ತು. ಹೇಗೋ 20 ಮಂದಿ ಹೊರಬಂದು ಪಾರಾದ್ರು. ಆದರೆ ಉಳಿದವರಿಗೆ ಆ ಅದೃಷ್ಟ ಇರಲಿಲ್ಲ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೇಗೆ ವ್ಯಾಪಿಸ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಬಂದಾಗ ಗೊತ್ತಾದಂತಹ ವಿಚಾರ, ಪ್ರಯಾಣಿಕರ ಜೀವಕ್ಕೆ ಹಾನಿ ತಂದದ್ದು ಈ ಬೆಂಕಿ. ಆ ಬೆಂಕಿ ಈ ರೀತಿ ವ್ಯಾಪಿಸೋದಕ್ಕೆ ಕಾರಣ ಆದದ್ದು ಅಲ್ಲಿದ್ದಂತಹ ಸ್ಮಾರ್ಟ್ ಫೋನ್ಗಳು. 234 ಸ್ಮಾರ್ಟ್ ಫೋನ್ಗಳನ್ನು ಪಾರ್ಸಲ್ ಮಾಡಲಾಗ್ತಿತ್ತು.